ಯೆಹೋಶುವ ಜೋಶುವ 1ನೇ ಅಧ್ಯಾಯ 9ನೇ ವಾಕ್ಯ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹೌದು ಪ್ರಿಯರೇ, ದೇವರಾದ ಯೇಸು ಹೇಳುತ್ತಾರೆ, ನಾವು ಎಲ್ಲಿಗೆ ಹೋದರೂ ಕೂಡ ನಮ್ಮ ಸಂಗಡ ಇರುತ್ತೇನೆ ಎಂದು ಮಾತು ಕೊಡುತ್ತಾ ಇದ್ದಾರೆ. ಎಷ್ಟು ಒಳ್ಳೆಯ ದೇವರು. ನಾವು ಮನೆಯಲ್ಲಿಯೇ ಇರಲು ಸಾಧ್ಯವಿಲ್ಲ. ಎಲ್ಲರೂ ಕೂಡ ಒಂದೊಂದು ಕೆಲಸಕ್ಕೆ ಹೊರಗೆ ಹೋಗುವುದುಂಟು. ಶಾಲೆ ಕಾಲೇಜುಗಳಿಗೆ ಹೋಗುವವರು ಇದ್ದಾರೆ, ಕೆಲಸಕ್ಕೆ ಆಫೀಸಿಗೆ ಬಿಸ್ನೆಸ್ಗೆ ಹೋಗುವವರಿದ್ದಾರೆ, ತೋಟದ ಕೆಲಸಕ್ಕೆ ಹೋಗುವವರಿದ್ದಾರೆ, ಅಂಗಡಿಯಿಂದ ತರಕಾರಿ ತರುವುದಕ್ಕೂ ಕೆಲವು ಥಿಂಗ್ಸ್ಗಳನ್ನು ತರಲು ಕೆಲವರು ಹೋಗುವವರು ಇದ್ದಾರೆ. ಕೊನೆಗೆ ವಯಸ್ಸಾದವರು ಕೂಡ ವಾಕಿಂಗ್ ಎಂದು ಹೊರಗೆ ಹೋಗುವವರು ಇದ್ದಾರೆ. ಹೀಗೆ ಎಲ್ಲರೂ ಒಂದಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಹೋಗುವುದು ಉಂಟು ಅಲ್ಲವೇ? ಆದ್ದರಿಂದಲೇ ಯೇಸು ಹೇಳುತ್ತಾ ಇದ್ದಾರೆ, ನೀವು ಹೋಗುವ ಕಡೆ ಎಲ್ಲ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಆದ್ದರಿಂದ ನೀವು ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ ಎಂಬುದಾಗಿ ದೇವರು ನಮಗೆ ಮಾತು ಕೊಡುತ್ತಾ ಇದ್ದಾರೆ, ನಮ್ಮನ್ನು ಧೈರ್ಯಪಡಿಸುತ್ತಾ ಇದ್ದಾರೆ. ಇಂದು ರಾತ್ರಿ ನಾವು ಮಲಗುವ ರೂಮಿಗೆ ಹೋಗಬೇಕು ಅಲ್ಲವೇ? ಅಲ್ಲಿ ಕೂಡ ನಮ್ಮ ಜೊತೆ ನಮ್ಮ ಸಂಗಡ ಇರುತ್ತಾರೆ. ಸೊ ಯಾವುದಕ್ಕೂ ನಾವು ಅಂಜುವುದಕ್ಕೆ ಕಳವಳ ಪಡುವುದಕ್ಕೆ ಅಗತ್ಯವಿಲ್ಲ. ಧೈರ್ಯದಿಂದ ಇರೋಣ. ನಮ್ಮ ಜೊತೆ ನಮ್ಮ ಸಂಗಡ ಯೇಸು ಇರುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಪರಿಶುದ್ಧರಾಗಿ ಜೀವಿಸೋಣ. ಯಾವ ದಿನ ಯೇಸು ಬರುತ್ತಾರೆ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಸುತ್ತಮುತ್ತ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯಗಳಲ್ಲಿ, ನಮ್ಮ ಪ್ರಪಂಚದ ಹಲವಾರು ದೇಶಗಳಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ನೋಡುತ್ತಿದ್ದೇವೆ. ಕೊನೆಗಾಲ ಬಂದು ಬಿಟ್ಟಿತು ಎಂಬುದಾಗಿ ತಿಳಿದುಕೊಳ್ಳಬೇಕು. ಮತ್ತಾಯ 24ನೇ ಅಧ್ಯಾಯ 25ನೇ ಅಧ್ಯಾಯ ಓದಿದರೆ ಗೊತ್ತಾಗುತ್ತದೆ. ಪ್ರೀತಿ ದೇವರ ಮಕ್ಕಳು, ದಯವಿಟ್ಟು ಈ ವಾಕ್ಯಗಳನ್ನು, ಈ ವಚನವನ್ನು ಓದಿರಿ ಹಾಗೂ ಈ ಒಂದು ಚಾಪ್ಟರ್ಗಳನ್ನು ಓದಿರಿ. ಆದ್ದರಿಂದ ಪ್ರಿಯರೇ, ಯೇಸುವಿನ ರೀತಿ ಪರಿಶುದ್ಧರಾಗಿ ಜೀವಿಸಿ ದೇವರ ಬಳಿ ಹೋಗೋಣ. ಈ ಭೂಮಿ ನಮಗೆ ಶಾಶ್ವತ ಅಲ್ಲ. ನಮಗೆ ಶಾಶ್ವತ ಅದು ದೇವರ ಬಳಿ ಹೋಗುವುದು. ದೇವರ ಬಳಿ ಹೋಗಬೇಕಾದರೆ ನಾವು ಯೇಸುವಿನ ರೀತಿ ಇದ್ದೇವಾ ಎಂದು ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. ನಮ್ಮ ನಡವಳಿಕೆಯಿಂದ ಯಾರಿಗಾದರೂ ಬೇಸರ ಮಾಡಿದ್ದೇನಾ? ನನ್ನ ಮಾತಿನಿಂದ ಯಾರಿಗಾದರೂ ದುಃಖ ಪಡಿಸಿದ್ದೇನಾ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ತಪ್ಪು ಮಾಡಿದ್ದೇವೆ ಆಗಿದ್ದಲ್ಲಿ ಈ ಕ್ಷಣ, ಇಂದು ರಾತ್ರಿ ದೇವರ ಬಳಿ ಪಶ್ಚಾತ್ತಾಪಪಟ್ಟು ಕಣ್ಣೀರು ಸುರಿಸಿ ಕ್ಷಮೆಯಾಚಿಸೋಣ ಹಾಗೂ ಮೊಣಕಾಲೂರೋಣವೇ. ಯೇಸುವೆ, ಇಂದು ರಾತ್ರಿ ನನ್ನನ್ನು, ನನ್ನ ಕುಟುಂಬವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನಿಮ್ಮ ಇಷ್ಟದ ಹಾಗೆ ನಮ್ಮನ್ನು ರೂಪಿಸು. ನೀವೇ ನಮ್ಮ ಆಶ್ರಯ, ನೀವೇ ನಮ್ಮ ಕೋಟೆ, ನೀವೇ ನಮ್ಮ ದುರ್ಗ, ನೀವೇ ನಮ್ಮ ಆಶ್ರಯ, ನೀವೇ ನಮ್ಮ ಭರವಸೆ. ಪ್ರಭುವೇ, ತಂದೆಯಾದ ದೇವರೇ, ಯೇಸುವೆ, ನಿಮ್ಮನ್ನೇ ನಾವು ನಂಬಿದ್ದೇವೆ. ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ನೀವೇ ಬಿಡಿಸಬೇಕಾಗಿದೆ. ಹೇಗೆಂದರೆ ನೀವು ಹೇಳಿದಿರ ಯೋಹಾನ 8:36 ನೀವು ಬಿಡುಗಡೆ ಕೊಟ್ಟರೆ ಮಾತ್ರ ನಮಗೆ ಬಿಡುಗಡೆ. ಪ್ರಭುವೇ, ನೀವು ನಮ್ಮನ್ನು ಕರೆದರೆ ಮಾತ್ರ ಪ್ರಭುವೇ ನಿಮ್ಮ ಬಳಿಗೆ ನಮಗೆ ಬರಲು ಸಾಧ್ಯ. ದಯವಿಟ್ಟು ನಮ್ಮೆಲ್ಲರೂ ನಿಮ್ಮ ಬಳಿಗೆ ಕರೆದುಕೊಳ್ಳಿ. ನಮಗೆ ಈ ಒಂದು ಪ್ರಪಂಚದ ಆಸೆ ಆಕಾಂಕ್ಷೆಗಳು ಯಾವುದು ಬೇಡ ತಂದೆ. ನಮಗೆ ಬೇಕಾಗಿರೋದು ನೀವೊಬ್ಬರೇ ತಂದೆಯೇ. ನಿಮ್ಮ ಪ್ರೀತಿ ಸಾಕು ತಂದೆ. ನಿಮ್ಮನ್ನು ಸವಿಯಲು ನಮಗೆ ಅವಕಾಶ ಮಾಡಿಕೊಡು ಪ್ರಭುವೇ. ಅದೇ ಪ್ರಕಾರ ನಾವು ನಿಮ್ಮನ್ನು ಸವಿದಿದ್ದೇವೆ, ಅದೇ ರೀತಿ ಬೇರೆಯವರಿಗೂ ಸವಿಯಲು ನಿಮ್ಮ ಜ್ಞಾನ, ನಿಮ್ಮ ವಿವೇಕದಿಂದ ತುಂಬಿಸು ಪ್ರಭುವೇ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್, ಆಮೇನ್. ತಂದೆ, ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಐ ಲವ್ ಯು ಜೀಸಸ್. ಐ ಲವ್ ಯು ಗಾಡ್. ಐ ಲವ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಏಂಜಲ್ಸ್.